ಗಿಲ್ಲಿ ನಟ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬರ್ತಾ ಇಲ್ಲ. ತುಂಬಾ ಜನ ಅನ್ಕೊಂಡ್ರು ಗಿಲ್ಲಿನ ಕರೆಸ್ತಾರೆ, ಗಿಲ್ಲಿ ಅಗ್ನಿ ಪರೀಕ್ಷೆ ತೀರ್ಪುಗಾರರಾಗ್ತಾರೆ, ಜಡ್ಜ್ ಆಗ್ತಾರೆ ಅಂತ. ಅಂದುಕೊಂಡಂತೆ ಆಗಿದ್ರೆ ಆಗ್ಬೇಕಾಗಿತ್ತು. ಬಟ್ ಗಿಲ್ಲಿನ ಯಾಕೋ ಕರೆಸ್ಲೇ ಇಲ್ಲ. ಬೇರೆ 4 ತೀರ್ಪುಗಾರರು ಬಂದ್ರು, ಅವ್ರನ್ನ ರಿವೀಲ್ ಸಹ ಮಾಡಿದ್ದಾರೆ. ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 12 ವಿಜಯಶಾಲಿಯಾಗಿದ್ರು. ಜೊತೆಗೆ ಸಿಕ್ಕಾಪಟ್ಟೆ ಓಟ್ಸ್ಗಳು, ಸಿಕ್ಕಾಪಟ್ಟೆ ಟ್ರೆಂಡಿಂಗ್, ಇವತ್ತಿಗೂ ಕೂಡ ಟ್ರೆಂಡಿಂಗ್ ನಲ್ಲಿರುವಂತವ್ರು. ಸೊ ಗಿಲ್ಲಿನ ಕರೆಸಿದ್ರೆ ತುಂಬಾನೇ ಚೆನ್ನಾಗಿರೋದು. ಅಂದ್ರೆ ಈಗ ಕಾಮನ್ ಪೀಪಲ್ಗೆ ಏನು ವಿಡಿಯೋ ಕಳ್ಸಿರ್ತಾರಲ್ಲ, ಸೊ ಅವ್ರಿಗೆ ಅಗ್ನಿ ಪರೀಕ್ಷೆ ಆಗಿರುತ್ತೆ. ಸೊ ಅವರು ತಮ್ಮ ಒಂದು ಟ್ಯಾಲೆಂಟ್ ನ ನಿರೂಪಿಸಿದ್ರೆ ಅವರು ಬಿಗ್ ಬಾಸ್ ಒಳಗಡೆ ಹೋಗುವಂತ ಅವಕಾಶ ಇರುತ್ತೆ. ಸೊ ಅವ್ರನ್ನೆಲ್ಲರೂ ಕೂಡ ಫಿಲ್ಟರ್ ಮಾಡೋಕೆ, ಅವ್ರನ್ನೆಲ್ಲರೂ ಕೂಡ ನೋಡೋಕೆ ಜಡ್ಜ್ ಆಗಿ 4 ಈಗ ಜಡ್ಜ್ಗಳು ಬರ್ತಾ ಇದ್ದಾರೆ. ಮುಂದಿನ ವಾರದಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರು ಆಗ್ತಾ ಇದೆ. ಗಿಲ್ಲಿ ಅವರು ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಗಿಲ್ಲಿ ಅವರು ಬರ್ತಾ ಇಲ್ಲ. ಗಿಲ್ಲಿ ಅವರು ಅಯೋಗ್ಯ 2 ಸಿನಿಮಾದಲ್ಲೂ ಕೂಡ ನಡೆಸಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಅಂದ್ರೆ ಮೊನ್ನೆ ತಾನೇ ಒಂದು ಸಿನಿಮಾ ಕೂಡ ರಿಲೀಸ್ ಆಯ್ತು. ಮತ್ತೆ ರಾಮನಗರಕ್ಕೆ ಮೊನ್ನೆ ಹೋಗಿರ್ತಾರೆ, ಈವೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾರೆ. ಇನ್ನು ಉಳಿದಂತೆ ಪೊಲಾರ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಈಗ ಅಗ್ನಿ ಪರೀಕ್ಷೆಗೆ 4 ತೀರ್ಪುಗಾರರು ಯಾರೆಲ್ಲ ಅಂದ್ರೆ ಶ್ರುತಿ ಅವರು, ಚಂದನ್ ಶೆಟ್ಟಿ ಅವರು, ಸಂಗೀತ ಶೃಂಗೇರಿ ಅವರು, ಜೊತೆಗೆ ವಿನಯ್ ಗೌಡ ಅವರು, ಈ 4 ಜನ ತೀರ್ಪುಗಾರರಾಗಿರ್ತಾರೆ. ಬಿಗ್ ಬಾಸ್ ನ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಓಪನಿಂಗ್ ಮಾಡೋಕೆ ಇನ್ನ 1-2 ವಾರಗಳ ಬಳಿಕ ಬರ್ತಾರೆ. ಯಾಕಂದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಎಲ್ಲ ಫಿಲ್ಟರ್ ಆಗ್ಬೇಕಲ್ಲ, ಕಾಮನ್ ಪೀಪಲ್ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಗೊತ್ತಾಗುತ್ತಲ್ಲ. ಸೊ ಅಲ್ಲಿ ತನಕ ಸುದೀಪ್ ಸರ್ ಅವ್ರು ಬರೋದಿಲ್ಲ. ಗಿಲ್ಲಿ ಅವರು ಇರ್ಬೋದಾಗಿತ್ತು, ಜಡ್ಜ್ ಮಾಡಬಹುದಾಗಿತ್ತು ಗಿಲ್ಲಿ ಅವ್ರನ್ನ, ಬಟ್ ಮಾಡಲಿಲ್ಲ. ಜನರಿಗೆ ಬೇಸರ ಇದೆ. ನಿರೀಕ್ಷೆ ಇಟ್ಕೊಂಡಿದ್ರು ಗಿಲ್ಲಿ ಅವರನ್ನ ಜಡ್ಜ್ ಆಗಿ ಮಾಡ್ತಾರೆ ಅಂತ. ಹಾಗೆ ಇನ್ನಷ್ಟು TRP ಜಾಸ್ತಿ ಆಗಿರೋದೇನೋ ಖಂಡಿತವಾಗಿಯೂ ಕೂಡ. ಬಟ್ ಗಿಲ್ಲಿ ಅವರು ಇಲ್ಲ ಈ ಸತಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆದ್ದ ಮೇಲೆ ಕಂಪ್ಲೀಟ್ ಬಿಸಿ. ಎಲ್ಲೇ ಹೋದ್ರು ಕೂಡ ಗಿಲ್ಲಿ ಹೆಸರು ಕೇಳಿ ಬರುತ್ತೆ. ಸೊ ಇದರಲ್ಲೂ ಕೂಡ ಇದ್ದಿದ್ರೆ ಅವರು ಇನ್ನಷ್ಟು ನೇಮ್ ಫೇಮ್ ಮತ್ತೆ ಇನ್ನಷ್ಟು TRP ಜಾಸ್ತಿಗೆ ಕಾರಣ ಆಗೋದು. ಕಿಚ್ಚ ಸುದೀಪ್ ಅವರ ಪ್ರೊಮೋ ಕೂಡ ಬಂದಿದೆ, ತುಂಬಾ ಚೆನ್ನಾಗಿದೆ, ವರ್ಕ್ ಆಗಿದೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಮತ್ತು ಖುಷಿಯಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ 12 ಮುಗಿದು ಕೆಲವು ತಿಂಗಳ ಬಳಿಕ ಈಗ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಸ್ವಲ್ಪ ಬೇಗ ಸ್ಟಾರ್ಟ್ ಆಗ್ತಿದೆ. ಯಾಕಂದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಏನೀಗ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇದು 1-2 ವಾರಗಳ ಕಾಲ ಬರುವಂತ ಸಾಧ್ಯತೆ ಇದೆ.